ದಶಾವತಾರ ಎಂದರೆ ಶ್ರೀ ಮಹಾವಿಷ್ಣುವಿನ 10 ಅವತಾರಗಳು. ಅವು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಭವಿಷ್ಯದ ಕಲ್ಕಿ. ಈ ಅವತಾರಗಳು ಭೂಮಿಯನ್ನು ರಕ್ಷಿಸಲು, ಅಧರ್ಮವನ್ನು ನಾಶಮಾಡಲು, ಧರ್ಮವನ್ನು ಸ್ಥಾಪಿಸಲು ಮಾಡಲ್ಪಟ್ಟಿವೆ. ಪುರಾತನ ಕಾಲದಲ್ಲಿ ಧರ್ಮದ ಸುತ್ತಿಗಡಿಗೆ ಬಿದ್ದಾಗ ಭೂಮಿ ಅಸಹನೀಯವಾಗಿ ಪೀಡಿತಳಾಗಿ ಭಗವಂತನಿಗೆ ಮೊರೆಹೋಯಿತು. ಆಗ ಪರಮಾತ್ಮ ಶ್ರೀ ಮಹಾವಿಷ್ಣುನು ತನ್ನ ಭಕ್ತರನ್ನು ರಕ್ಷಿಸಲು ಭೂಮಿಯ ಮೇಲೆ 10 ಬಾರಿ ಅವತರಿಸಿದನು. ಈ 10 ಅವತಾರಗಳನ್ನು ದಶಾವತಾರ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಅವತಾರವು ಕಾಲಕಾಲಕ್ಕೆ ಜಗತ್ತನ್ನು ರಕ್ಷಿಸಲು, ಅಧರ್ಮವನ್ನೆದುರಿಸಲು ಆಗಿತ್ತು. ದಶಾವತಾರಗಳು. 1. ಮತ್ಸ್ಯ ಅವತಾರ. ಪ್ರಳಯ ಸಮಯದಲ್ಲಿ ಸಪ್ತರ್ಷಿಗಳ ಮತ್ತು ವಿದೇಶಿಸಿದ ವೇದಗಳ ರಕ್ಷಣೆಗಾಗಿ ವಿಷ್ಣುನು ಮತ್ಸ್ಯರೂಪದಲ್ಲಿ ಕಾಣಿಸಿಕೊಂಡನು. ಒಂದು ದೋಣಿಯಲ್ಲಿ ಸಪ್ತರ್ಷಿಗಳ ಜೊತೆಗೆ ಮಾರ್ಕಂಡೇಯರು ಪ್ರಪಂಚದ ಜೀವ ಸಂಸ್ಕೃತಿಯನ್ನು ಕಾಪಾಡಿದನು. 2. ಕೂರ್ಮ ಅವತಾರ. ಸಮುದ್ರ ಮಥನದ ಸಮಯದಲ್ಲಿ ಮಂದ್ರಾಚಲ ಪರ್ವತ ಸಮುದ್ರದಲ್ಲಿ ಮುಳುಗದಂತೆ ಬೆನ್ನಿನಲ್ಲಿ ಹೊತ್ತು ಸಮುದ್ರಮಥನ ಸಾಧ್ಯವಾಗುವಂತೆ ಮಾಡಿದನು. ಈ ಅವತಾರದಲ್ಲಿ ವಿಷ್ಣುನು ಕಚ್ಚುವ ನಾಗರಾಜ ವಾಸುಕಿ, ದೇವತೆಗಳು ಮತ್ತು ದಾನವರು ಸೇರಿ ಅಮೃತವನ್ನು ಪಡೆದರು. 3. ವರಾಹ ಅವತಾರ. ಹಿರಣ್ಯಾಕ್ಷ ಎಂಬ ರಾಕ್ಷಸನು ಭೂಮಿಯನ್ನು ಪಾತಾಳದಲ್ಲಿ ಮರೆಮಾಡಿದಾಗ ವರಾಹ ರೂಪದಲ್ಲಿ ವಿಷ್ಣುನು ಪಾತಾಳಕ್ಕೆ ಇಳಿದು ಭೂಮಿಯನ್ನು ತನ್ನ ಕೊಂಬಿನಿಂದ ಎತ್ತಿ ರಕ್ಷಿಸಿದನು. 4. ನರಸಿಂಹ ಅವತಾರ. ಹಿರಣ್ಯಕಶಿಪುನು ದೇವತೆಗಳಿಗೆ ತೊಂದರೆ ನೀಡುತ್ತಿದ್ದನು. ಅವನ ಪುತ್ರ ಪ್ರಹ್ಲಾದನು ಭಕ್ತನಾಗಿದ್ದ. ವಿಷ್ಣುನು ಅರ್ಧಮಾನವ ಅರ್ಧಸಿಂಹ ರೂಪದಲ್ಲಿ ಉಗ್ರ ನರಸಿಂಹನಾಗಿ ಬಂದು ಹಿರಣ್ಯಕಶಿಪುವನ್ನು ಸಂಹರಿಸಿದನು. ಇದು ದೇವಭಕ್ತರ ವಿಜಯದ ಸಂಕೇತ. 5. ವಾಮನ ಅವತಾರ. ಬಲಿಚಕ್ರವರ್ತಿಯ ಗರ್ವವನ್ನು ತಡೆದು ತ್ರಿವಿಕ್ರಮ ರೂಪದಲ್ಲಿ ಭೂಮಿಯ 3 ಹೆಜ್ಜೆಗಳನ್ನು ಹಾಕಿದನು. ಈ ಮೂಲಕ ಬಲಿಯಲ್ಲಿನ ಅಹಂಕಾರವನ್ನು ಕಳೆಯಿತು ಮತ್ತು ಧರ್ಮವನ್ನು ಸ್ಥಾಪಿಸಿತು. 6. ಪರಶುರಾಮ ಅವತಾರ. ಕ್ಷತ್ರಿಯರ ಅಹಂಕಾರವನ್ನು ಕುಗ್ಗಿಸಲು ವಿಷ್ಣುನು ಪರಶುರಾಮ ರೂಪದಲ್ಲಿ ಅವತರಿಸಿದನು. ತನ್ನ ಕ್ಷತ್ರಿಯ ಶಕ್ತಿಯಿಂದ ಅಹಂಕಾರಿಗಳ ದಂಡನೆ ಮಾಡಿದ್ದ. 7. ರಾಮ ಅವತಾರ. ಇದೊಂದು ಮಹತ್ವದ ಅವತಾರ. ರಾಮನು ಧರ್ಮದ ಸಾಕ್ಷಾತ್ಕಾರ. ಸೀತೆಯನ್ನು ರಾವಣನಿಂದ ಮುಕ್ತಗೊಳಿಸಿ ಅಯೋಧ್ಯೆ ರಾಜ್ಯವನ್ನು ಧರ್ಮದಿಂದ ಆಳಿದನು. ರಾಮಾಯಣದ ನಾಯಕ. 8. ಕೃಷ್ಣ ಅವತಾರ. ಕೃಷ್ಣನು ಲೀಲೆಯ ಮಹಾಸಾಗರ. ಕಂಸನ ಸಂಹಾರ, ಮಹಾಭಾರತದ ಯುದ್ಧ, ಗೀತೋಪದೇಶ ಇವು ಕೃಷ್ಣನ ಮಹತ್ವದ ಘಟನೆಗಳು. ಅವನು ಪ್ರೇಮ, ಧರ್ಮ ಮತ್ತು ತತ್ವಜ್ಞಾನವನ್ನು ಸಾರಿದನು. 9. ಬುದ್ಧ ಅವತಾರ. ಈ ಅವತಾರದಲ್ಲಿ ವಿಷ್ಣುನು ಗೌತಮ ಬುದ್ಧನಾಗಿ ಜನಿಸಿದನು. ಬುದ್ಧನು ಅಹಿಂಸೆಯ ಬೋಧನೆ ನೀಡಿ ಜೀವಿಗಳ ಪೀಡೆಯ ವಿರುದ್ಧ ಧರ್ಮವನ್ನು ಸಾರಿದನು. ಇದು ಮಾನವೀಯತೆಗೆ ಒತ್ತು ನೀಡಿದ ಅವತಾರ. 10. ಕಲ್ಕಿ ಅವತಾರ. ಭವಿಷ್ಯದ ಅವತಾರ. ಇದು ಇನ್ನೂ ಸಂಭವಿಸದ ಭವಿಷ್ಯದ ಅವತಾರ. ಧರ್ಮವು ಸಂಪೂರ್ಣ ನಾಶವಾಗುವ ಸಮಯದಲ್ಲಿ ಕಲ್ಕಿ ಹೆಸರಿನಲ್ಲಿ ಭಗವಂತನು ಬಂದು ಅಧರ್ಮದ ಸಮಾಪ್ತಿ ಮಾಡುತ್ತಾನೆಂದು ಪುರಾಣಗಳಲ್ಲಿದೆ. ಈ ದಶಾವತಾರಗಳು ವಿಶ್ವದ ಸಂರಕ್ಷಣೆಯ ಕಥೆಯಾಗಿದೆ. ಪ್ರತಿಯೊಂದು ಅವತಾರವು ಮಾನವಿಕತೆ, ಧರ್ಮ ಮತ್ತು ಸತ್ಯದ ಬೋಧನೆ ಕೊಡುತ್ತದೆ. ದೇವರು ಯಾವ ರೂಪದಲ್ಲಾದರೂ ತನ್ನ ಭಕ್ತರ ರಕ್ಷಣೆಗಾಗಿ ಸದಾ ಸಜ್ಜನಾಗಿರುತ್ತಾನೆ ಎಂಬ ನಂಬಿಕೆಯನ್ನು ದಶಾವತಾರ ಸಾರುತ್ತದೆ.